ಗೈಸ್, ನಾನು ಪಪ್ಪಾಯ ತಿಂತಾ ಇದ್ದೇನೆ. ಪಪ್ಪಾಯ ನನಗೆ ತುಂಬ ಇಷ್ಟ, ನನ್ನ ಫೇವ್ರೇಟ್ ಕೂಡ. ಹಾಗೆ ಹೆಲ್ತಿಗೆ ಕೂಡ ಒಳ್ಳೆಯದು ತಿಂದರೆ. ಸೊ ನಮ್ಮನೇಲಿ ಆದದ್ದು ಪಪ್ಪಾಯ. ತಂಗಿ ನೋಡಿ ಅಮ್ಮನಿಗೆ ಉಪದ್ರ ಮಾಡ್ತಾ ಇದ್ದಾಳೆ. ಇದು ಮಾರ್ನಿಂಗ್ ತೆಗೆದು ಆಮೇಲೆ ಬಿಸಿಲಿಗೆ ಇಟ್ಟದ್ದು. ಸೊ ಒಂದು ಬಿಸಿಲಿಗೆ ನೋಡಿ ಸ್ವಲ್ಪ ಬಾಡಿ ಹೋಗಿದೆ. ಇನ್ನೊಂದು 3-4 ಬಿಸಿಲಿಗೆ ಹಾಕಿಟ್ರೆ ಅದು ಫುಲ್ ಬಾಡಿ ಹೋಗ್ತದೆ. ಬ್ಲ್ಯಾಕ್. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೊಂದು ಸ್ಪೆಷಲ್ ಆಗಿರೋದ್ರ ಬಗ್ಗೆ ಒಂದು ಪೆಪ್ಪರ್ ಪೌಡ್ರ್ ಹೇಗೆ ಮಾಡೋದಂತ ನಾನು ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ತೇನೆ. ಅಂದರೆ ಕರಿಮೆಣಸು ಪೆಪ್ಪರ್ ಆಗೋ ಮುಂಚೆ ಕರಿಮೆಣಸು ಉಂಟಲ್ಲ, ಅದು ಯಾವುದರಲ್ಲಿ ಆಗ್ತದೆ, ಬಳ್ಳಿಯಲ್ಲಿ ಆಗುವುದಾ ಮರದಲ್ಲಿ ಆಗುವುದಾ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಸೊ ಎಷ್ಟೋ ಟೈಪ್ಸ್ ಇದೆ ಅದರಲ್ಲಿ. ಸೊ ಎಲ್ಲ ನಿಮಗೆ ಡೀಟೇಲ್ ಆಗಿ ಹೇಳ್ತೇನೆ ನಾನು. ಸೊ ಬನ್ನಿ ಗೈಸ್. ಸೊ ಕರಿಮೆಣಸು ಯಾವುದರಲ್ಲಿ ಆಗೋದು, ಸೊ ಅದು ಹೇಗೆ ನಾವು ತೆಗೆದು ಎಲ್ಲ ಬಾ ವೈಟ್ ಕಲರ್ ಕಾಣ್ತದೆ ನೋಡಿ. ಇದು ಬಳ್ಳಿ ಉಂಟಲ್ಲ, ಈ ಬಳ್ಳಿಗೆ ಆಗುದು ಕರಿಮೆಣಸು. ನೋಡಿ ಮೇಲೆ ಕಾಣ್ತಾ ಉಂಟ ನಿಮಗೆ, ನೋಡಿ ಇದಕ್ಕಾಗಿದೆ. ಕೆಳಗಿದೆಲ್ಲ ತೆಗ್ದಿದ್ದಾರೆ, ಮೇಲೆ ಉಂಟು, ಕೆಳಗೆಲ್ಲ ತೆಗ್ದಿದ್ದಾರೆ. ನೋಡಿ ಈ ತರ ಬಳ್ಳಿ ಇರ್ತದೆ, ಇದಕ್ಕೆ ಆಗ್ತದೆ ನೋಡಿ. ನೋಡಿ ಅದ್ರದ್ದು ಬಳ್ಳಿ ನೋಡಿ ಮೇಲೆ ಹೋಗಿದೆ ಮರಕ್ಕೆ. ನೋಡಿ ಇದು ಮಾವಿನ ಮರ, ಅದಕ್ಕೆ ಹೋಗಿದೆ ನೋಡಿ, ಮೇಲೆವರೆಗೆ ಹೋಗಿದೆ. ನೋಡಿ ಇದು ಪೆಪ್ಪರ್ ಬಳ್ಳಿಯಲ್ಲಿ ಆಗುದು. ಇದು ತೆಗೆದು ತಂದಿದ್ದಾರೆ ಮರದಿಂದ. ನೋಡಿ ಈ ತರ ಆಗ್ತದೆ ಇದು. ನೋಡಿ ಈ ತರ ಬರ್ತದೆ. ನೆಕ್ಸ್ಟ್ ಅದು ತೆಗೆದು ಆಮೇಲೆ ಎಲ್ಲದ್ರದ್ದು ಇದನ್ನು ತೆಗಿತಾ ಇರ್ಬೇಕು. ನೋಡಿ ಹೀಗೆ ತೆಗೆದ್ರೆ ಕೈಯಲ್ಲಿ ಬರ್ತದೆ. ಸೊ ಆಮೇಲೆ ಇದು ತೆಗ್ದಾದದ್ದು ನೋಡಿ. ನೋಡಿ ಈ ತರ ಇರ್ತದೆ. ಅಲ್ಲ ಅದಕ್ಕೇನೆ ಆಗುದು ಅದು. ನೋಡಿ ತುದಿಗೇನೆ ಆಗುದು. ಇದನ್ನು ಹೀಗೆ ತೆಗೆದ್ರೆ ಆಯ್ತು. ನೋಡಿ ಇದ್ರಲ್ಲಿ ನಿಮ್ಗೆ ಡಿಫ್ರೆನ್ಸ್ ಕಾಣ್ತದೆ. 2 ಟೈಪ್ಸ್ ಉಂಟು ಇದ್ರಲ್ಲಿ ಟೋಟಲ್. ಇದು ನೋಡಿ, ಇದು ಸ್ವಲ್ಪ ಡಾರ್ಕ್ ಗ್ರೀನ್ ಉಂಟು, ಇದು ಸ್ವಲ್ಪ ಲೈಟ್. ಇದು ಆಕ್ಚುಲಿ ಇದು ಸ್ವಲ್ಪ ವೆಯ್ಟ್ ಇರ್ತದೆ, ಸಣ್ಣದಿದ್ರೆ ಕೂಡ ಇದು ವೆಯ್ಟ್ ಇರುದು. ಇದು ಸ್ವಲ್ಪ ದೊಡ್ಡದಾಗುವ ಇದು, ಬಟ್ ಇದು ವೆಯ್ಟ್ ಇರುವುದಿಲ್ಲ, ಲೈಟ್ ವೆಯ್ಟ್ ಇದು. ಈ ಕಲರ್ ಸ್ವಲ್ಪ ಲೈಟ್ ಇದ್ದದ್ದು. ಸೊ ಟೋಟಲ್ 2 ಟೈಪ್ಸ್ ಉಂಟು. ಇದು ನೋಡಿ ಹುಂಜ. ನೋಡಿ ಹಗ್ಗವನ್ನು ಹಿಡ್ಕೊಂಡೆ ಓಡ್ಕೊಂಡ್ ಬಂದಿದೆ ಅದು. ಆಕ್ಚುಲಿ ಇದು ಮರಕ್ಕೆ ಮಾತ್ರ ಬಳ್ಳಿಯನ್ನು ಬಿಡುದು. ಸೊ ತೆಂಗಿನ ಮರಕ್ಕೆ ಬಿಡ್ತಾರೆ ಕೆಲವರು, ಬಟ್ ಅದು ಕಷ್ಟ ಅಲ್ಲ ಮರ ಎಲ್ಲ ಹತ್ಲಿಕ್ಕೆ. ಸೊ ಇದಕ್ಕಾದ್ರೆ ಕೊಂಬೆಲ್ಲ ಇರ್ತದೆ, ಸೊ ಮರಕ್ಕೆಲ್ಲ ಬಿಡ್ತಾರೆ ಅದು ಬಳ್ಳಿಯನ್ನು. ಹಲಸಿನ ಮರ ಮತ್ತೆ
ಗೇರು ಬೀಜ ಮರ ಎಲ್ಲ ಉಂಟಲ್ಲ, ಸೊ ಅದಕ್ಕೆ ಬಿಡ್ತಾರೆ. ಅದರಲ್ಲಿ ಅದು ಕೊಂಬೆ ಇರ್ತದೆ, ತುಂಬ ಹತ್ತಿ ಹತ್ತಿ ಹೋಗಿ ಮೇಲೆ ತೆಗಿಬೋದು. ಬಟ್ ತೆಂಗಿನ ಮರಕ್ಕೆಲ್ಲ ಬಿಟ್ಟರೆ ತುಂಬ ಕಷ್ಟ ತೆಗಿಲಿಕ್ಕೆ, ಹತ್ತಲಿಕ್ಕೇನೆ ಕಷ್ಟ, ಮತ್ತೆ ತೆಗುವುದು ಹೇಗೆ ಅಲ್ಲಿಂದ ನಿಂತ್ಕೊಂಡು. ಕೋಳಿ ಮರಿಗಳೆಲ್ಲ ಓಡ್ತಾ ಉಂಟು ಆ ಕಡೆ ಈ ಕಡೆ. ಅದಕ್ಕೆ ವೀಡಿಯೋ ತೆಗುವಾಗ ಭಯ ಆಗ್ತದೆ. ನೋಡಿ ಸೀತಾಫಲ ಆಗಿದೆ, ನೋಡಿ ಸೀತಾಫಲ ಕಾಯಿದು. ಆಕ್ಚುಲಿ ಹಣ್ಣಾಗ್ಲಿಲ್ಲ, ಇನ್ನು ಹಣ್ಣಾಗ್ಲಿಕ್ಕೆ ಇಡ್ಬೇಕು, ಇಲ್ಲದ್ರೆ ಯಾವ್ದಾದ್ರು ಪಕ್ಷಿ ಬಂದು ಅದನ್ನು ಹಾಳು ಮಾಡ್ತದೆ ತಿಂದು. ಸೀತಾಫಲ ಸೀತಾಫಲ ನೋಡಿ ಎಷ್ಟು ದೊಡ್ಡದುಂಟಂತ. ಇದು ಕರಿಮೆಣಸನ್ನು ಬಳ್ಳಿಯಿಂದ ತೆಗೆದು ತಂದು ಇವಾಗ ಕ್ಲೀನ್ ಮಾಡ್ತಾ ಇದ್ದೇವೆ ನಾವು. ಇನ್ನು ಒಣಗಿಸ್ಲಿಕ್ಕೆ ಇಡಬೇಕು. ಫುಲ್ ಕ್ಲೀನ್ ಎಲ್ಲ ಮಾಡಿ ಆದಮೇಲೆ ಅದನ್ನು ತೆಗ್ದೆಲ್ಲ ಆಮೇಲೆ ಒಣಗಲಿಕ್ಕೆ ಇಡಬೇಕು. ಒಂದು 3-4 ಬಿಸಿಲಿಗೆ ಇಟ್ಟರೆ ಆಯಿತು. ಅದು ಫುಲ್ ಬ್ಲ್ಯಾಕ್ ಕಲರ್ ಆಗ್ತದೆ, ಒಣಗ್ತದೆ ಫುಲ್ಲು. ಇದು ನೋಡಿ ಬ್ಲೂ ಕಲರ್ ಹೂ, ಶಂಖಪುಷ್ಪ ಹೂ ಇದು. ಸೊ ನೋಡಿ ಇದು ನಮ್ಮನೇಲಿ ಆದದ್ದು ಪೈನಾಪಲ್, ಇನ್ನು ಹಣ್ಣಾಗ್ಬೇಕಷ್ಟೇ. ಕರಿಮೆಣಸು ಫುಲ್ ಬ್ಲ್ಯಾಕ್ ಕಲರ್ ಆಗಿದೆ, ಅಂದರೆ ಫುಲ್ ಒಣಗಿದೆ ಅಂತ ಅರ್ಥ. ಒಂದು 4 ಬಿಸಿಲಿಗೆ ಇಟ್ಟರೆ ಆಯಿತು, ಅಂದರೆ 4 days ಇಟ್ಟರೆ ಆಯಿತು ಬಿಸಿಲಿಗೆ. ಸೊ ಇನ್ನಿದನ್ನು ಮಿಕ್ಸಿಯಲ್ಲಿ ಹಾಕಿ ಪೌಡ್ರ್ ಮಾಡಿದರೆ ಆಯಿತು. ಸೊ ಅದನ್ನು ಪೆಪ್ಪರ್ ಪೌಡ್ರ್ ಆಗಿ ಯೂಸ್ ಮಾಡ್ಬೋದು ನಾವು.